ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶ್ರೀ 24 ನ್ಯೂಸ್. ಕಬ್ಬು ಕಟಾವು ಮಾಡುವ ಕಾರ್ಮಿಕರ ಜೊತೆಗೆ ಮಗ ನಂದೀಶನ ಹುಟ್ಟುಹಬ್ಬ ಆಚರಿಸಿ ಕಾರ್ಮಿಕರಿಗೆ ಸಿಹಿ ಊಟ ಬಡಿಸಿ ಮಾನವೀಯತೆಯ ಮೆರೆದ ಜೈ ಹಿಂದ್ ಶುಗರ್ ಫ್ಯಾಕ್ಟರಿಯ ಅಧಿಕಾರಿ ಮಂತ್ರಜಾತ್ ತೋರಣಗಿಯ ಕಾರ್ಯಕ್ಕೆ ವಿವಿಧ ಕ್ಷೇತ್ರಗಳಿಂದ ಜನರು ಮೆಚ್ಚುಗೆ ವ್ಯಕ್ತಪಡಿಸಿ ಶುಭಾಶಯನ್ನು ತಿಳಿಸಿದ್ದಾರೆ. ಹೌದು ವೀಕ್ಷಕರೇ, ಸದ್ಯದ ಗತಿಮಾನ ಜೀವನದಲ್ಲಿ ತಂದೆ ತಾಯಿ ಬಂಧು ಬಾಂಧವರಿಗೂ ಪ್ರೀತಿ ಅಕ್ಕರೆ ಮಮತೆ ತೋರದ ಎಷ್ಟೋ ಜನರನ್ನು ನಾವು ಇಂದು ಸಮಾಜದಲ್ಲಿ ನೋಡುತ್ತಿದ್ದೇವೆ. ಇಂಥ ಪರಿಸ್ಥಿತಿಯ ನಡುವೆಯೂ ಸಕ್ಕರೆ ಕಾರ್ಖಾನೆಯ ಅಧಿಕಾರಿಯೊಬ್ಬರು ತಮ್ಮ ಮಗನ ಹುಟ್ಟುಹಬ್ಬ ಕಬ್ಬಿನ ತೋಟದಲ್ಲಿಯೇ ಕಬ್ಬು ಕಟಾವು ಮಾಡುವ ಕಾರ್ಮಿಕರ ಜೊತೆಗೆ ಹುಟ್ಟುಹಬ್ಬ ಆಚರಿಸಿ ಕಾರ್ಮಿಕರಿಗೆ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಸಿಹಿ ಊಟ ಬಡಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಅಕ್ಕಲಕೋಟ ತಾಲೂಕಿನ ಆಚೆಗಾಂವ್ ಗ್ರಾಮದ ಜೈ ಹಿಂದ್ ಸಕ್ಕರೆ ಕಾರ್ಖಾನೆಯಲ್ಲಿ ಕಾರ್ಯ ಮಾಡುತ್ತಿರುವ ಅಧಿಕಾರಿ ಮಂತ್ರಜಾತ್ ತೋರಣಗಿಯ ಕಳೆದ ಅನೇಕ ವರ್ಷಗಳಿಂದ ತಡವಳಘಟ್ ವಿಭಾಗ ಪ್ರಮುಖರಾಗಿ ಕಾರ್ಯ ಮಾಡುತ್ತಿದ್ದು ಸಾಮಾಜಿಕ, ಶೈಕ್ಷಣಿಕ ಹಾಗೂ ಧಾರ್ಮಿಕ ಕಾರ್ಯಗಳಲ್ಲಿ ಸದಾ ಕಾರ್ಯನಿರತರಾಗಿದ್ದಾರೆ. ನಮಗೆಲ್ಲರಿಗೂ ನಮ್ಮ ದಿನನಿತ್ಯದ ಜೀವನದಲ್ಲಿ ಸಿಹಿಯಾದ ಸಕ್ಕರೆ ಬೆಲ್ಲ ಬೇಕು. ಆದರೆ ಸಿಹಿಯಾದ ಸಕ್ಕರೆ ಬೆಲ್ಲಿನ ಹಿಂದಿನ ಕಹಿಯಾದ ಜೀವನ ಯಾರಿಗೂ ಅರ್ಥವಾಗುವುದಿಲ್ಲ. ಕಳೆದ ಹಲವಾರು ವರ್ಷಗಳಿಂದ ಕಬ್ಬು ಕಟಾವು ಮಾಡುವ ಜನರ ಪರಿಸ್ಥಿತಿಯನ್ನು ನೋಡುತ್ತಿದ್ದೇವೆ. ಮಳೆ, ಚಳಿ, ಬಿಸಿಲು, ಗಾಳಿ, ರಾತ್ರಿ ಹಗಲು ಎನ್ನದೆ ಕಬ್ಬು ಕಟಾವು ಮಾಡಿ ಲಾರಿ, ಟ್ರ್ಯಾಕ್ಟರ್ ತುಂಬಿ ಕಳಿಸುತ್ತಾರೆ. ಸಿಕ್ಕಂಥ ಹೊಲದ ಮಾಲೀಕರು ಕೊಟ್ಟ ಹಂತ ಚಟ್ನಿ ರೊಟ್ಟಿ ತಿಂದು ಜೀವನ ಹಂಗು ತೊರೆದು ಕೆಲಸ ಮಾಡುತ್ತಿರುವ ಕಾರ್ಮಿಕರ ಹಾಗೂ ಅವರ ಕುಟುಂಬದ ಸದಸ್ಯರೊಂದಿಗೆ ಮಗನ ಹುಟ್ಟುಹಬ್ಬ ಕಬ್ಬಿನ ಹೊಲದಲ್ಲಿಯೇ ಆಚರಿಸಿದ್ದು ನಿಜಕ್ಕೂ ಖುಷಿ ಸಂಗತಿ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.